ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಶುಭೋದಯ ಎಲ್ಲರಿಗೂ. ನೆನ್ನೆ ನಮ್ಮ ಸಿರಾಜ್ ಭಯ್ಯ ಒಂದು ಪೋಸ್ಟ್ನ ರಿಲೀಸ್ ಮಾಡಿದ್ರು. ಸೊ ಆ ಪೋಸ್ಟ್ನ ನೋಡ್ಬಿಟ್ಟು ಎಲ್ಲ ನಮ್ಮ RCB ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗೋಗ್ಬಿಟ್ಟವ್ರೆ ಗುರು. ಹೌದು, ಯಾರು ಕೂಡ ಈ ಥರ ಒಂದು ಪೋಸ್ಟ್ಗಳನ್ನ ಹಾಕೊಳ್ಳೋದಿಲ್ಲ ಫ್ರಾಂಚೈಸಿ ರಿಲೀಸ್ ಮಾಡಾದ್ಮೇಲೆ. ಎಲ್ಲೋ ರೇರು ಹಾಕೊಂತಾರೆ, ಬಟ್ ಎಲ್ಲೋ ರೇರು ಈ ಥರ ಜಾಸ್ತಿ ವರ್ಷ ಇಟ್ಕೊಂಡು ಆ್ಯಂಡ್ ಈ ಥರ ಕನ್ಸಿಸ್ಟೆಂಟಾಗಿ ಬ್ಯಾಕ್ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ಕೆರಿಯರ್ನ ಉದ್ಧಾರ ಮಾಡಿತ್ತು ಅಂದರೆ ಮಾತ್ರ ಈ ಥರ ಒಂದು ಪೋಸ್ಟ್ ಹಾಕೊಳ್ಳೋದಕ್ಕೆ ಸಾಧ್ಯ. ಹೌದು, RCB ಸಿರಾಜ್ ಅಣ್ಣನ ಅಷ್ಟು ಮಟ್ಟಿಗೆ ಬ್ಯಾಕ್ ಮಾಡಿತ್ತು. ಅವರು ಹುಚ್ಚನಾಯ ಓಡಿಸ್ಕೊಂಡಿದ್ದಂಥ ಟೈಮಲ್ಲ 2018 ಆ ಟೈಮಲ್ಲೆಲ್ಲ ಸರಿಯಾಗಿ ಓಡಿಸ್ಕೊಂಡಿದ್ರು ಗುರು. ರೀಟೈನೇ ಮಾಡಬಾರ್ದಾಗಿತ್ತು ಸಿರಾಜ್ ಭಯ್ಯನ. ಹಂಗೆ ನೋಡೋಕೆ ಹೋಯ್ತು, ಅಲ್ಲೇ ಬಿಟ್ಬಿಡ್ಬೇಕಾಗಿತ್ತು. ಅಲ್ಲಿ ಅವರೇನೋ ಬಿಟ್ಟಿತ್ತು ಅಂದರೆ ಸಿರಾಜ್ ಅಣ್ಣ ಇವಾಗ ಏನು ಇಂಟರ್ನ್ಯಾಷನಲ್ ಕೆರಿಯರ್ ಎಲ್ಲ ಏನು ಮಾಡ್ತಾ ಇದ್ದಾರೆ, ಖಂಡಿತ ಇಲ್ಲಿವರೆಗೂ ಕೂಡ ಬರ್ತಾನೆ ಇರಲಿಲ್ಲ. ಆ್ಯಂಡ್ ಅದಕ್ಕೆ ಬ್ಯಾಕಿಂಗ್ ಯಾರಿಂದ ಸಿಕ್ಕಿದೆ ಅಂತಲೂ ಕೂಡ ನಿಮಗೆಲ್ಲರಿಗೂ ಗೊತ್ತಿರೋದನ್ನೇ. ಅವರ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದು ಇಟ್ಸ್ ವಿರಾಟ್ ಕೊಹ್ಲಿ. ಅವ್ರು ಯಾವಾಗಲೂ ಹೇಳುವಾಗ ನಾನು ಸೂಪರ್ ಹೀರೋ ಯಾರು ಅಂತ ಅನ್ನೋದು ವಿರಾಟ್ ಕೊಹ್ಲಿ ಇಲ್ಲದೆ ನಾನಿಲ್ಲ ಆ ಥರನೇ ಅವ್ರು ಹೇಳೋದು ಯಾವಾಗಲೂ. RCB ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಒಂದು ಗ್ರ್ಯಾಟಿಟ್ಯೂಡ್ನ ತಿಳಿಸಿದ್ರೆ ಆ ಒಂದು ಪೋಸ್ಟಲ್ಲಿ. ನೀವು ಸಿಕ್ಕಾಪಟ್ಟೆ ಲಾಯಲ್ ಫ್ಯಾನ್ಸ್ಗಳು RCBಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರೆ, ನನಗೂ ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರ. ಆ್ಯಂಡ್ ನಾನು RCB ಜರ್ಸಿನ ಫಸ್ಟ್ ಟೈಮ್ ಹಾಕೊಂಡಾಗ ನನಗೆ ಅನಿಸಿರಲಿಲ್ಲ ಇಷ್ಟೊಂದು ಎಮೋಷನ್ಸ್ನ, ಇಷ್ಟೊಂದು ಫೀಲಿಂಗ್ಸ್ನ ನನಗೆ ಕ್ಯಾರಿ ಮಾಡ್ತೀನಿ ಅಂತ. ಇಷ್ಟೊಂದು ನನಗೆ ಆಗುತ್ತೆ RCB ಜರ್ಸಿಯಿಂದ ನನಗೆ ಗೊತ್ತಿರಲಿಲ್ಲ. 7 ವರ್ಷ ನಾನು RCBಗೆ ಆಡ್ತೀನಿ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಷ್ಟೊಂದು ಸಾಧನೆ ಮಾಡ್ತೀನಿ ಇದರಿಂದ ಅಂತ ಅಂದ್ಕೊಂಡಿರಲಿಲ್ಲ. ಸಿರಾಜ್ ಅಣ್ಣ ಯಾರಿಗೂ ಗೊತ್ತಿತ್ತು ಗುರು? ಸಿರಾಜ್ ಅಣ್ಣ ಯಾರಿಗೂ ಗೊತ್ತಿರಲಿಲ್ಲ. RCBಯಿಂದನೇ ಸಿರಾಜ್ ಅಣ್ಣ ಈಚೆ ಕಡೆ ಎಲ್ಲ ಪಬ್ಲಿಷ್ ಆಗೋ ಥರ ಆಗಿದ್ದು. ಸಿರಾಜ್ ಭಯ್ಯಿಂದ ಎಂತೆಂಥ ಮ್ಯಾಚ್ಗಳನ್ನ ನೋಡಿದ್ದೀವಿ ಅಂತಂದರೆ, ಸಖತ್ತಾಗಿ ಬೌಲಿಂಗ್ ಮಾಡಿರೋದು ನೋಡಿದ್ದೀವಿ, ವರ್ಸ್ಟಾಗಿ ಬೌಲಿಂಗ್ ಮಾಡಿರೋದು ನೋಡಿದ್ದೀವಿ. ಸೊ ಆ ಎಲ್ಲ ಟೈಮಲ್ಲೂ ಕೂಡ ಸಿರಾಜ್ ಭಯ್ ಜೊತೆಗೆ ನಿಂತ್ಕೊಂಡಿದ್ದು ನಮ್ಮ RCB ಫ್ಯಾನ್ಸು. ಸೊ ಅದನ್ನೇ ಹೇಳಿದ್ದಾರೆ, ಸಿಕ್ಕಾಪಟ್ಟೆ ನೋಡ್ಬಿಟ್ಟಿದ್ದೀವಿ RCB ಫ್ಯಾನ್ಸ್. ನಿಮ್ಮ ಲಾಯಲಿಟಿಗೆ ಒಂದು ದೊಡ್ಡ ನಮಸ್ಕಾರ. ನಿಮ್ಮ ಥರ ಫ್ಯಾನ್ಸ್ಗಳು ಇಡೀ ಗ್ಲೋಬಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಅಷ್ಟು ಲಾಯಲ್ ಫ್ಯಾನ್ಸ್ ನೀವು. ಆ್ಯಂಡ್ ಅದೇ ಥರ ಸಪೋರ್ಟ್ನು ಕೂಡ ಮಾಡ್ತೀರಾ. ನಾನು ಎಷ್ಟೇ ಓಡಿಸ್ಕೊಂಡ್ರು, ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ನನ್ನ ಲೈಫಲ್ಲಿ ಕೆರಿಯರಲ್ಲಿ ಇದ್ರೂ ಕೂಡ ಸೊ ನೀವು ಅದೇ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನನಗೆ. ಸೊ ಈ ಥರ ಫ್ಯಾನ್ಸ್ಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಥರನೇ ಒಂಥರ ಪೋಸ್ಟಲ್ಲಿ ಇದೆ. ಆ್ಯಂಡ್ RCB ಅಂದರೆ ನನಗೆ ಇವಾಗಲೂ ಕೂಡ ಅಷ್ಟೇ, ಅದೊಂಥರ ಹಾರ್ಟ್ ಬೀಟ್ ಇದ್ದಂಗೆ. RCB ಅಂತಂದರೆ ನನಗೆ ಜಸ್ಟ್ ಅದು ಫ್ರಾಂಚೈಸ್ ಅಲ್ಲ, ಅದು ನನ್ನ ಹಾರ್ಟ್ ಬೀಟ್ ಇದ್ದಂಗೆ. ಸೊ ಇವಾಗಲೂ ನಂದು ಕೆರಿಯರು RCBಲಿ ಮುಗ್ದಿರ್ಬೋದು, ಮುಂದೆ ಗೊತ್ತಿಲ್ಲ ಫ್ಯೂಚರಲ್ಲಿ ಮತ್ತೆ ಬೈಬ್ಯಾಕ್ ಮಾಡ್ಕೊತಾರೋ. ಯಾಕಂದರೆ ಸುಮಾರು ಜನ ಬೈಬ್ಯಾಕ್ ಮಾಡ್ಕೊಂಡಿದ್ರು RCB, ಗೊತ್ತಿಲ್ಲ. ಇನ್ನೊಂದು ಮೆಗಾ ಆಕ್ಷನ್ ಬಂದಾಗ ಸಿರಾಜನ್ನ ಮತ್ತೆ ಬೈಬ್ಯಾಕ್ ಮಾಡ್ಕೊಬೋದು, ಯಾರಿಗೆ ಗೊತ್ತು. ಭುವಿ ಆಲ್ಮೋಸ್ಟ್ 17 ವರ್ಷ ಆದಮೇಲೆ ಎಂಟ್ರಿ ಕೊಡ್ತಾರೆ, 16-17 ವರ್ಷ ಆದಮೇಲೆ ಭುವಿ ಎಂಟ್ರಿ ಕೊಟ್ಟರು ನಮ್ಮ RCBಗೆ. ಸೊ ಆ ಥರ ಫ್ಯೂಚರಲ್ಲಿ ಯಾವಾಗನ ಆದರೂ ಆಗ್ಬೋದು. ಬಟ್ ಇವಾಗ ಸದ್ಯದ ಮಟ್ಟಿಗೆ ನಿಂತಿರ್ಬೋದು RCBಲಿ. ಬಟ್ RCB ಅಂತಂದರೆ ನನಗೆ ಆ ಒಂದು ಎಮೋಷನ್, ಆ ಒಂದು ಫೀಲಿಂಗ್ ಅಂತೂ ಖಂಡಿತ ಇದ್ದೇ ಇರುತ್ತೆ, ಒಂದು ಹಾರ್ಟ್ ಬೀಟ್ ನನಗೆ. ಬಟ್ RCB ಮೇಲೆ ಇವ್ರು ಆಡಬೇಕಲ್ಲ, RCBಯ ಆಪೋನೆಂಟ್ ಆಗಿ ಇವ್ರು ಆಡಬೇಕಲ್ಲ. ಇಷ್ಟು ವರ್ಷ RCB ಪರವಾಗಿ ಆಡ್ಬಿಟ್ಟು RCB ಆಪೋನೆಂಟ್ ಆಗಿ ಆಡಬೇಕು ಅಂತಂದರೆ ಈ ಥರ ಒಂಥರ ನೋಡಿ, ಒಳಗಡೆನೇ ಫ್ಯಾನ್ ಬಾಯ್ ಇದ್ದಾರೆ. ಸಿರಾಜ್ ಭಯ್ ಒಳಗಡೆನೇ RCBಗೆ ಒಬ್ಬರು ಫ್ಯಾನ್ ಬಾಯ್ ಇದ್ದಾರೆ. ಸೊ RCB ಮೇಲೆ ಆಡಬೇಕು ಅಂತಂದರೆ ಅವ್ರಿಗೆ ಒಂಥರ ಬೇಜಾರಂತೂ ಖಂಡಿತ ಆಗೇ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಕೆರಿಯರ್ನ ಇವಾಗ ಚೇಂಜ್, ಒಂಥರ ಸೆಕೆಂಡ್ ಪಾರ್ಟ್ ಆಫ್ ದ ಕೆರಿಯರ್ 2.0 ಸಿರಾಜ್ ಭಯ್ ಅದು. ಯಾಕಂದರೆ ಇಷ್ಟು ವರ್ಷ RCBಲಿ ನಾವು ನೋಡಿದ್ದೀವಿ. ಅವರು ಇಂಟರ್ನ್ಯಾಷನಲ್ ಕೆರಿಯರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದ ನಾವು RCBಲಿ ನೋಡಿದ್ದೀವಿ. ಇನ್ನು ಮುಂದೆ ಬೇರೆ 2.0 ಸಿರಾಜ್ ಭಯ್ಯ ಕಾಣಿಸ್ತಾರೆ ಅಂತ ಕಾಣಿಸುತ್ತೆ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಆ್ಯಂಡ್ ಅವ್ರು RCB ಬಗ್ಗೆ ಬಿಟ್ಬಿಟ್ರು ನನ್ನ RCB, ನಾನು ಅಷ್ಟೊಂದೆಲ್ಲ ಮಾಡಿದ್ದೀನಿ, RCBಗೆ ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಆ ಥರ ಎಲ್ಲ ಯಾವುದೇ ಥರ ಫೀಲ್ ಇಲ್ಲ. ಯಾಕಂದರೆ RCB ಅವ್ರನ್ನ ಸಿಕ್ಕಾಪಟ್ಟೆ ಬ್ಯಾಕ್ ಮಾಡಿದೆ. ಯಾಕಂದರೆ ವರ್ಸ್ಟ್ ಡೇಸ್ಗಳನ್ನೇ ಬ್ಯಾಕ್ ಮಾಡಿದೆ RCB. ಸೊ ಇವಾಗೇನು ಆ್ಯಕ್ಚುಲಿ ಅಂಥ ವರ್ಸ್ಟ್ ಡೇಸ್ ಏನಲ್ಲ ಸಿರಾಜ್ ಭಯ್. ಅದು ಹೌದು, ಓಡಿಸ್ಕೊಂಬೋದು IPL ಅಂತ ಹೆವಿ ಕನ್ವಿನ್ಸಿಂಗ್ ಬೌಲಿಂಗ್ ಏನೋ ಮಾಡಿಲ್ಲ. ಬಟ್ ಆ ಒಂದು ಎಮೋಷನ್ನು ಸಿರಾಜ್ ಭಯ್ ಅಂತಾನೆ ಎಲ್ಲರಿಗೂ ಒಂಥರ ಎಮೋಷನ್. ಇವಾಗ ನಾವೇ ನೋಡಿ, ಸಿರಾಜ್ ಭಯ್ಯ ಹಂಗೆ ಕುಸ್ಕೊಡ್ರು ಅಂತೆಲ್ಲ ಮಾತಾಡ್ತಿದ್ವಿ. ಸಿರಾಜ್ ಭಯ್ಯ ನಾಯಿ ಓಡಿಸ್ಕೊಂಡ್ರು ಗುರು, ಏನು ಗುರು ಬೌಲಿಂಗ್ ನಮ್ಮ ಸಿರಾಜ್ ಭಯ್, ಅದು ಚೆನ್ನಾಗಿ ಓಡಿಸ್ಕೊಂಡ್ರು ಅಂತ ಸಲ ಮಾತಾಡಿದ್ದೀವಿ. ಸೊ ಅದೊಂಥರ ಎಮೋಷನ್, ಅದು ಓಡಿಸ್ಕೊಂಡಿರೋದು, ಸಖತ್ತಾಗಿ ಬೌಲಿಂಗ್ ಮಾಡಿರೋದು, ಅದೊಂಥರ ಎಮೋಷನ್ನು. ಸೊ ಸಿರಾಜ್ ಭಯ್ ಇರೋದಿಲ್ಲ ನಮ್ಮ RCBಲಿ. ಸೊ ಇದೊಂಥರ ಬೇಜಾರು RCB ಫ್ಯಾನ್ಸ್ಗಳಿಗೆಲ್ಲ. ಆ್ಯಂಡ್ ಅವ್ರು ಈ ಥರ ಒಂದು ಲಾಯಲಿಟಿನ ಇಟ್ಕೊಂಡಿದ್ದಾರೆ, ಈ ಥರ ಒಂದು ಫೀಲ್ನ RCB ಬಗ್ಗೆ ಇಟ್ಕೊಂಡಿದ್ದಾರೆ ಅಂತಂದರೆ, ಆಸ್ ಎ ಪ್ಲೇಯರ್ ಸುಮಾರು ಜನ ಪ್ಲೇಯರ್ಸ್ ಬರ್ತಾರೆ ಹೋಗ್ತಾರೆ RCBಗೆ. ಬಟ್ ಲಾಯಲಿಟಿ ಇಟ್ಕೊಂಡಿರೋರು ಒಂಥರ ಆ ಟೀಮೇ ನನಗೆ ಒಂಥರ ಹಾರ್ಟ್ ಬೀಟ್ ಅಂತ ಹೇಳೋವಂಥವ್ರು ಎಲ್ಲೂ ಸಿಗೋದಿಲ್ಲ, ರೇರು. ವಿರಾಟ್ ಕೊಹ್ಲಿ ಬಿಟ್ಟರೆ ಇವರೇ ಅಂತ ಕಾಣಿಸಿ ಈ ಥರ ಎಲ್ಲ ಹೇಳಿರುವಂಥದ್ದು. ನಿಮ್ಗೇನು ಅನಿಸುತ್ತೆ ಸಿರಾಜ್ ಭಯ್ ಅವರ ಈ ಒಂದು ಪೋಸ್ಟು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.